ಕಾರವಾರ ಟ್ಯಾಗೋರ್ ಕಡಲ ತೀರದಲ್ಲಿ ಎಂಡಿ ಮೀನುಗಾರಿಕೆ ಗಮನ ಸೆಳೆಯುತ್ತಿದೆ. ತಾಜಾ ಮೀನು ಖರೀದಿಸಲು ತೀರದತ್ತ ಬರುವ ಸ್ಥಳೀಯರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗತೊಡಗಿದೆ. ಮತ್ತೊಂದೆಡೆ ಪ್ರವಾಸಿಗರಿಗೆ ಇದು ಕುತೂಹಲ ಮೂಡಿಸುವ ವೃತ್ತಿಯಂತೆ ಕಂಡುಬರುತ್ತಿದೆ. ಆಳಸಮುದ್ರ ಮೀನುಗಾರಿಕೆಗೆ ಜೂನ್ ಜುಲೈ ತಿಂಗಳಲ್ಲಿ ವಿಧಿಸಲಾಗಿದ್ದ ತಾತ್ಕಾಲಿಕ ನಿರ್ಬಂಧದ ನಂತರ ಆಗಸ್ಟ್ 1ರಿಂದ ಅದು ಪುನರಾರಂಭಗೊಂಡಿದೆ. ಆದರೆ ಅದರ ಮೊದಲು ತೀರದ ಸ್ಥಳೀಯ ಎಂಡಿ ಮೀನುಗಾರಿಕೆ ಮಾರುಕಟ್ಟೆಗೆ ಜೀವ ಬರುವಂತಾಗಿದೆ. ಕಡಲದ ಹತ್ತಿರದಲ್ಲೇ ನಡೆಯುವ ಈ ಸಾಂಪ್ರದಾಯಿಕ ಮೀನುಗಾರಿಕೆಯಲ್ಲಿ ಸಿಗಡಿ, ಲೆಪ್ಪೆ, ಬಂಗುಡೆ ಇಂತಹ ಸಣ್ಣ ಗಾತ್ರದ ತಾಜಾ ಮೀನುಗಳು ಇರುತ್ತವೆ. ಇವೇ ಮತ್ಸ್ಯ ಪ್ರೇಮಿಗಳನ್ನ ಆಕರ್ಷಿಸುತ್ತಿವೆ. ಸಂಜೆ ಹೊತ್ತಿಗೆ ಕಡಲ ತೀರದಲ್ಲಿ ಬೀಳುವ ಬಲೆ, ಮೀನು ಹಿಡಿಯುವ ತಂತ್ರ, ಮೀನುಗಾರರ ಚಟುವಟಿಕೆ ಈ ಎಲ್ಲವೂ ಒಂದು ಜೀವಂತ ಪ್ರದರ್ಶನವಲ್ಲದೆ ಬೇರೆಯೇನೂ ಅಲ್ಲ. ಹಲವಾರು ಜನರು ಮೊದಲು ಕೈಯಲ್ಲಿ ಮೊಬೈಲ್ ಹಿಡಿದು ವಿಡಿಯೋ ಹಿಡಿಯುತ್ತಾ ನಿಂತರು ಕೊನೆಗೆ ತಾಜಾ ಮೀನುಗಳ ಸವಿಗೆ ಮಾರು ಹೋಗಿ ಖರೀದಿಗೆ ಮುಂದಾಗ್ತಾರೆ. ಸ್ಥಳೀಯರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ನೌಕಾ ಸಿಬ್ಬಂದಿ ಹಾಗೂ ಹೊರ ತಾಲೂಕುಗಳಿಂದ ಬಂದ ಪ್ರವಾಸಿಗರೇ ಮತ್ಸ್ಯ ಖರೀದಿಯಲ್ಲಿ ತೊಡಗುತ್ತಿರುವುದು ವಿಶೇಷ. ಎಂಡಿ ಮೀನುಗಾರಿಕೆ ಸ್ಥಳದಲ್ಲಿಯೇ ತಾಜಾ ಮೀನು ಲಭ್ಯವಿರುವ ಕಾರಣದಿಂದಾಗಿ ಯಾವುದೇ ಮಧ್ಯವರ್ತಿತ್ವ ಇಲ್ಲದೆ ನೇರವಾಗಿ ಗ್ರಾಹಕರ ಕೈಗೆ ತಲುಪುತ್ತಿದೆ. ಇದರ ಪರಿಣಾಮವಾಗಿ ಮೀನುಗಾರರಿಗೂ ಲಾಭ ಹೆಚ್ಚಾಗಿದೆ. ಈ ರೀತಿ ನೇರ ಮಾರಾಟ ನಮ್ಮ ಜೀವನದಲ್ಲಿ ಬದಲಾವಣೆ ತಂದಿದೆ. ಕೆಲವರು ಇಲ್ಲಿಗೆ ಬಂದು ನಮ್ಮ ಕೆಲಸವನ್ನ ಮೆಚ್ಚಿ ನಮ್ಮಿಂದ ಮೀನು ಖರೀದಿ ಮಾಡಿದಾಗ ನಮಗೆ ಪ್ರೋತ್ಸಾಹವಾಗುತ್ತದೆ ಎನ್ನುತ್ತಾರೆ ಸ್ಥಳೀಯ ಎಂಡಿ ಮೀನುಗಾರರು. ಅಷ್ಟೇ ಅಲ್ಲದೆ ಈ ಚಟುವಟಿಕೆಯು ಸ್ಥಳೀಯ ಪ್ರವಾಸೋದ್ಯಮಕ್ಕೂ ಹೊಸ ಹುರುಪನ್ನೇ ನೀಡುತ್ತಿದೆ. ಮೀನುಗಾರಿಕೆ ಮತ್ತು ಪ್ರವಾಸಿಗರ ನಡುವಿನ ಈ ಸಂಪರ್ಕದಿಂದ ತೀರದ ಆರ್ಥಿಕ ಚಟುವಟಿಕೆಗೆ ಹೊಸ ಪ್ರೇರಣೆಯುಂಟಾಗಿದೆ ಎಂಬುದು ನಿಜ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಅವಿನಾಶ್ ಆವರ್ಸಾ, ಕಾರವಾರ. ಕೊರೋನಾ ಸಮಯದಲ್ಲಿ ಜೀವದ ಹಂಗು ತೊರೆದು ಸೇವೆ ಸಲ್ಲಿಸಿದ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರದಿಂದ ನಿಗದಿತ ಪ್ರೋತ್ಸಾಹಧನ ಸಿಗದ ಪರಿಣಾಮ ಅವರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಆಗಸ್ಟ್ 12ರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 3 ದಿನಗಳ ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಆಶಾ ಕಾರ್ಯಕರ್ತೆಯರ ಸಂಘದ ಉಪಾಧ್ಯಕ್ಷ ಗಂಗಾಧರ್ ಬಡಿಗೇರಿ ಹೇಳಿದರು. ಆದರೆ ಬಹಳ ಮುಖ್ಯವಾಗಿ ರಾಜ್ಯದಾದ್ಯಂತ ಏನು ಆಶಾ ಯೂನಿಯನ್ ವತಿಯಿಂದ ಕರೋನಾ ಸಮಯದಿಂದ ಹಿಡಿದು ಇಲ್ಲಿವರೆಗೆ ಅದಕ್ಕಿಂತ ಮುಂಚೆ 2009-7ರಿಂದ ಸ್ಟಾರ್ಟ್ ಆಗಿರುವಂತ ಯೋಜನೆ, ಅದಾದ ಮೇಲೆ ಕರೋನಾ ಸಮಯದಲ್ಲಿ 42,000 ಆಶಾ ಕಾರ್ಯಕರ್ತರು ರಾಜ್ಯದಾದ್ಯಂತ ಎಲ್ಲರೂ ಕೂಡ ಮನೆ ಒಳಗಿದ್ದಾಗ ಜೀವದ ಹಂಗು ತೊರೆದು ಅವರು ಸೊಸೈಟಿಗೆ ಸೇವೆಯನ್ನು ಕೊಟ್ಟಿರುವಂತ. ಗುರುವಾರ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಹಾಗೂ ನಗರ ಕೊಳಚೆ ಪ್ರದೇಶಗಳಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ. ಆದರೆ ಕೆಲಸ ಮಾಡಿದ್ರೂ ಆಶಾ ಸ್ಟಾಫ್ ಪೋರ್ಟಲ್ನಲ್ಲಿ ನಮೂದಾದ ಕೆಲಸಕ್ಕೂ ಸರಿಯಾಗಿ ಹಣ ಲಭಿಸುತ್ತಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ರು. ಏನೆಲ್ಲ ಪಾಪ ಅವರು ತುಂಬಿಸ್ಲಿ ಆ ಹಣ ಬರೋದಿಲ್ಲ ಅವ್ರಿಗೆ. ಇದು ಅವ್ರ ಪರಿಸ್ಥಿತಿ. ಇದನ್ನ ಮತ್ತೆ ತುಂಬಿಸುವಂತವ್ರು ಯಾರು? ದುಡಿಯುವಂತವ್ರು ಇವರು. ಆ ವೋಚರ್ಗಳನ್ನೆಲ್ಲ ತಗೊಂಡೋಗಿ ಇನ್ನೊಬ್ರು ಅಧಿಕಾರಿ ಇವ್ರ ಮೇಲಿರುವಂತವ್ರು ತುಂಬಿಸ್ಬೇಕು. ಅವ್ರು ಸರಿಯಾಗಿ ತುಂಬಿಸ್ಲಿಲ್ಲ ಅಂದ್ರೆ ಇವ್ರಿಗೆ ಬರುವ ಹಣನೂ ಬರಂಗಿಲ್ಲ, ತುಂಬಿಸಿದ ಮೇಲೂ ಸರಿಯಾಗಿ ಬರಂಗಿಲ್ಲ. ಇದು ಇಷ್ಟು ಅದಕ್ಕೆ ಅದು ಏನು ಜರಡಿನಲ್ಲಿ ನೀರು ಹಿಡಿದಾಗಿ ಅವರ ಹಣ ಆಗುತ್ತೆ. ರಾಜ್ಯ ಸರ್ಕಾರ ಪ್ರತಿ ಕಾರ್ಯಕರ್ತೆಗೆ 5,000 ರೂಪಾಯಿ ಮತ್ತು ಕೇಂದ್ರದಿಂದ 2,000 ರೂಪಾಯಿ ನೀಡುವ ಪ್ರೋತ್ಸಾಹ ಧನ ಬರುತ್ತಿದೆ. ಆದರೆ ಕಳೆದ ಬಜೆಟ್ನಲ್ಲಿ 1,000 ಹೆಚ್ಚಳ ಘೋಷಣೆಯಾಗಿದ್ರೂ ಅದು ಕೆಲವೇ ಸದಸ್ಯರಿಗೆ ಮಾತ್ರ ಅನ್ವಯವಾಗಿದೆ. ಹೆರಿಗೆ, ಗರ್ಭಿಣಿಯರ ಆರೈಕೆ, ಲಸಿಕೆ ಸೇವೆಗಳಿಗೂ ಪ್ರೋತ್ಸಾಹ ಧನ ಸಿಗ್ತಿಲ್ಲ ಎಂದು ದೂರಿದ್ದಾರೆ. ನಾವೇನು ಬೇಡಿಕೆ ಇಟ್ಟಿದ್ವಿ, ಈಗ ರಾಜ್ಯ ಸರ್ಕಾರ ಇದು ಕೇಂದ್ರ ಸರ್ಕಾರದ್ದು ಒಂದಿಷ್ಟು ಹಣ ಇದೆ, ಕಾಂಪೊನೆಂಟ್ ಬೇಸ್ಡ್ ಆಗಿರುವಂತದ್ದು. ಮತ್ತೆ ರಾಜ್ಯ ಸರ್ಕಾರ ನಮ್ಮ ಹೋರಾಟದ ಫಲವಾಗಿ ಫಿಕ್ಸ್ಡ್ ಮಾಡಿರುವಂತದ್ದನ್ನ ನಾವು ಗಳಿಸ್ಕೊಂಡ್ವಿ 2016ರಿಂದ. ಈಗ ಅದು 5,000 ರೂಪಾಯಿ ಫಿಕ್ಸ್ಡ್ ಹಣ ಬರ್ತದೆ, ರಾಜ್ಯದ ಹಣ. ಆ ರಾಜ್ಯದ ಹಣ 5,000 ರೂಪಾಯಿ ಪ್ಲಸ್ ಇದು 2,000 ರೂಪಾಯಿ. ಅದಾದ್ಮೇಲೆ ರಾಜ್ಯ ಸರ್ಕಾರ 1,000 ರೂಪಾಯಿಯನ್ನ ಮೊನ್ನೆ ಬಜೆಟ್ ನಲ್ಲಿ ಎಲ್ಲ ಏನು ಆಶಾ, ಅಂಗನವಾಡಿ, ಬಿಸಿ ಊಟ 3 ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನು ಇವರು ಏರಿಕೆ ಮಾಡಿಲ್ಲ. ಇನ್ನ ಬಿಸಿ ಊಟದವರು ಮಾಡಿದ್ರು, ಮತ್ತೆ ಅಂಗನವಾಡಿಯವರು ಮಾಡಿದ್ರು 1,000 ರೂಪಾಯಿನ. ಆದ್ರೆ ಆಶಾ ಕಾರ್ಯಕರ್ತರಿಗೆ ಏರಿಕೆ ಮಾಡಲಿಲ್ಲ. ಸೊ 5,000 ರೂಪಾಯಿ ಅಷ್ಟೇ ಬರುವಂತದ್ದು ಯಾವುದು ರಾಜ್ಯ ಸರ್ಕಾರದಿಂದ. ಇತ್ತೀಚೆಗೆ ನಮ್ಮ ಹೋರಾಟದ ಫಲವಾಗಿ 15,000 ಜನಗಳಿಗೆ 1,000 ರೂಪಾಯಿ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಹೇಳಿ ಅದು ಬರ್ತಿದ್ದಿಲ್ಲ ಇಡೀ ರಾಜ್ಯದಾದ್ಯಂತ. ಅದನ್ನ ಕ್ಯಾಬಿನೆಟ್ ನಿಂದ ಘೋಷಣೆ ಮಾಡಿದ್ರು. ಸೊ ಒಟ್ಟಾರೆ 5 + 6 ಆಯ್ತು. ಕೇಂದ್ರ ಸರ್ಕಾರದ್ದು ಕನಿಷ್ಠ 2,000 ರೂಪಾಯಿ ಇನ್ಸೆಂಟಿವ್ ಬರ್ತದೆ, ಅಂದ್ರೆ 8,000 ರೂಪಾಯಿ. ಇದೇ 2,000 ರೂಪಾಯಿ ಇದೆಯಲ್ಲ ಅವ್ರಿಗೆ ಸರಿಯಾಗಿ ಬರೋದಿಲ್ಲ.
ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಧರಣಿಯಲ್ಲಿ ಆರೋಗ್ಯ ಆಯುಕ್ತರು ಏಪ್ರಿಲ್ನಿಂದ ಆದೇಶ ಜಾರಿ ಮಾಡುವುದಾಗಿ ತಿಳಿಸಿದ್ದಾರೆ. ಆದರೆ 5 ತಿಂಗಳು ಕಳೆದರೂ ಕ್ರಮವಿಲ್ಲ. ಲಾಸ್ಟ್ ಜನವರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಬಹಳ ಬೃಹತ್ ಆಗಿರುವಂತಹ ಅಹೋರಾತ್ರಿ ಚಳುವಳಿಯ ಸಮಯದೊಳಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಬೇಡಿಕೆ ನೆಟ್ವಿ. ಎಲ್ಲದನ್ನು ಸೇರಿ ಕೇಂದ್ರ ಸರ್ಕಾರದ ಭಾಗಶಃ ಪ್ರೋತ್ಸಾಹನ, ರಾಜ್ಯ ಸರ್ಕಾರದ ಹಣ ಎರಡೂ ಸೇರಿ 10,000 ರೂಪಾಯಿ ಮಾಡಿ. ವಿಶ್ವಸಂಸ್ಥೆಯಿಂದ ಆರೋಗ್ಯ ನಾಯಕಿ ಎಂಬ ಗುರುತಿಗೆ ಪಾತ್ರರಾದ ಆಶಾ ಕಾರ್ಯಕರ್ತೆಯರು ಇಂದಿಗೂ ಪುಡಿಗಾಸಿಗಾಗಿ ಹೋರಾಟ ನಡೆಸುತ್ತಿರುವುದು ದುರಂತ ಎಂದು ಅವರು ಹೇಳಿದರು. ವಿಶ್ವಸಂಸ್ಥೆ ಅವ್ರಿಗೆ ಜಾಗತಿಕ ಆರೋಗ್ಯ ನಾಯಕರು ಅಂತೇಳಿ ಬಿರುದು ಕೊಟ್ಟಿದೆ. ಈ ರೀತಿ ಸರ್ವಿಸ್ ಮಾಡಿರುವಂತಹ ಈ ಆಶಾ ಕಾರ್ಯಕರ್ತೆಯರಿಗೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ ಅವರು ದುಡಿದಂತ ಒಂದು ಪುಡಿಗಾಸು ಅವರಿಗೆ ಸಿಗ್ತಾ ಇಲ್ಲ. ಇದರಲ್ಲಿ ಒಂದಿಷ್ಟು ರಾಜ್ಯ ಸರ್ಕಾರದ್ದು ಒಂದಿಷ್ಟು ಹಣ ಬರ್ತದೆ, ಅದನ್ನ ಕಾಂಪೋನೆಂಟ್ಗಳಂತ ಹೇಳ್ತೀವಿ. ಇವರು ಏನು ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಅದನ್ನ ಒಂದು ಸಾಫ್ಟ್ ನಲ್ಲಿ ತುಂಬಿಸ್ಬೇಕು. ಆ ಸಾಫ್ಟ್ ಅಲ್ಲಿ ರಿಫ್ಲೆಕ್ಟ್ ಆದಾಗ ಮಾತ್ರ ಅವರಿಗೆ ಹಣ ಸಿಗ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಪದ್ಮಾ ಚಲವಾದಿ, ಶ್ವೇತಾ ಕಪಡ್ಲಿಕರ್, ನಿವೇದಿತಾ ಕೊಳಂಕರ್, ಮಹಾಲಕ್ಷ್ಮಿ ನಾಯ್ಕ್, ಪ್ರಭಾಮಣಿ, ಶಾರದಾ ಗೌಡ, ರೇಣುಕಾ ಭಂಡಾರಿ, ಭಾರತಿ ಭಟ್ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಪುಣ್ಯಭೂಮಿಯಾಗಿರುವ ಅಂಕೋಲಾದಲ್ಲಿ ಈ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುವ ಜವಾಬ್ದಾರಿ ನಿಮ್ಮೆಲ್ಲರದ್ದು ಎಂದು ತಾಲೂಕಾ ದಂಡಾಧಿಕಾರಿ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಹೇಳಿದರು. ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾಹಿತಿ ನೀಡಿ ಮಾತನಾಡಿದ ಅವರು, ನಾವು ಸಮಯಕ್ಕೆ ಸರಿಯಾಗಿ ಆದ್ಯತೆ ನೀಡಿ ಅತ್ಯಂತ ಗೌರವದಿಂದ ಈ ದಿನಾಚರಣೆಯನ್ನ ಉತ್ಸವವಾಗಿ ಆಚರಿಸಬೇಕು. ಪ್ರತಿಯೊಂದು ಇಲಾಖೆಗಳು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಈ ರಾಷ್ಟ್ರೀಯ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು. ಶಾಲಾ ಕಾಲೇಜುಗಳಲ್ಲಿ ಮುಂಜಾನೆ 7:30 ಒಳಗಾಗಿ ಧ್ವಜಾರೋಹಣವನ್ನ ನೆರವೇರಿಸಿ 8 ಗಂಟೆಗೆ ಸರಿಯಾಗಿ ಜೈ ಹಿಂದ್ ಮೈದಾನದಲ್ಲಿ ಸೇರಿ 8 ಗಂಟೆಗೆ ಮೆರವಣಿಗೆ ಹೊರಡಬೇಕು. ಪ್ರತಿಯೊಂದು ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪುರಸಭಾ ಧ್ವಜಾರೋಹಣದ ಸಂದರ್ಭದಲ್ಲಿ ಧ್ವಜವಂದನೆಗೆ ಹಾಜರಿರಬೇಕು ಎಂದರು. ಈ ವರ್ಷ ನೂತನವಾಗಿ ಸ್ವಾತಂತ್ರ್ಯೋತ್ಸವ ಗೀತೆಗಳನ್ನ ಮೆರವಣಿಗೆಯುದ್ದಕ್ಕೂ ಹಾಡುತ್ತಾ ಸಾಗಲು ಭಾರತ ಮಾತೆಯ ಭಾವಚಿತ್ರ ಹೊಂದಿರುವ ಒಂದು ವಾಹನವನ್ನ ಸಿದ್ಧಗೊಳಿಸಲು ತಿಳಿಸಲಾಯಿತು. ಅದರ ಸಂಪೂರ್ಣ ಖರ್ಚು ವೆಚ್ಚ ಪುರಸಭೆ ಸದಸ್ಯ ಪ್ರಕಾಶ್ ಗೌಡ ತಾನೇ ಭರಿಸುವುದಾಗಿ ತಿಳಿಸಿದ್ರು. ಪಾಲ್ಗೊಳ್ಳುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಸಿಹಿ ತಿನಿಸನ್ನ ವಿತರಿಸಲು ಉದ್ಯಮಿ ಸುಜಿತ್ ನಾಯ್ಕ್ ಒಪ್ಪಿಕೊಂಡ್ರು. ವಾಹನದ ಸಂದಣಿ ತಪ್ಪಿಸಲು ಆಗಸ್ಟ್ 15ರಂದು ಮುಂಜಾನೆ ವಾಹನಗಳ ರಸ್ತೆ ಬದಲಾಯಿಸಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರದಂತೆ ಕಾಳಜಿ ವಹಿಸಲು ಕೆಎಸ್ಆರ್ಟಿಸಿ ಅವರಿಗೆ ತಿಳಿಸಲಾಯಿತು. ರಸ್ತೆಯ ಮುಂಭಾಗದಲ್ಲಿ ಕೆಲವು ಪರಿಕರಗಳನ್ನ ಮಾರಾಟಗಾರರು ಇಟ್ಟುಕೊಳ್ಳುತ್ತಿದ್ದು ಆ ದಿನ ತೆರವುಗೊಳಿಸಲು ಪುರಸಭೆಗೆ ಸೂಚಿಸಲಾಯಿತು. ಅಧ್ಯಕ್ಷರು ಪುರಸಭೆ ಅನ್ಕೊಳ್ಳೋರು ಪುರಸಭೆ ಧ್ವಜಾರೋಹಣ ಮಾಡಿ ಎಂದು ತಯಾರಿಸಲಾಯಿತು. ಎಲ್ಲ ಮಕ್ಕಳು ಖುಷಿ ಬಂದು ತಲುಪಿದ ಮೇಲೆ ಧ್ವಜಾರೋಹಣ ನಡೆಸುವುದು. ಈ ಸಂದರ್ಭದಲ್ಲಿ ಜೈ ಹಿಂದ್ ಹೈಸ್ಕೂಲ್ ವಿದ್ಯಾರ್ಥಿಗಳು ಬ್ಯಾಂಡ್ ಕಾಲ್ಸಿನಿಂದ ಕೊಳಲು ವಾದನ ಮೂಲಕ ರಾಷ್ಟ್ರಗೀತೆ ನುಡಿಸುವುದರೊಂದಿಗೆ ಹಾಡುವುದು. ಅಧ್ಯಕ್ಷರು ಪುರಸಭೆಯ ಅವಧಿ ಮುಗಿದಿರುವುದರಿಂದ ಪುರಸಭೆ ಮುಖ್ಯಾಧಿಕಾರಿಗೆ ಭಾಷಣ ಮಾಡಲು ಕೊಡುವುದು ಇದೆ 2023ರಲ್ಲಿ. ಈಗ ಏನಾಗಿದೆ ಅಂತಂದ್ರೆ ಕೆಲವೊಂದು ಮೆರವಣಿಗೆ ನಡೆದಿರ್ತದೆ, ಅಷ್ಟರೇ ಧ್ವಜಾರೋಹಣ ಪ್ಲಾನ್ ಮಾಡಿರ್ತಾರೆ, ಆಗ್ತಾನೆ ಇರ್ತಾರೆ. ಅದಕ್ಕೆ ಈ ರೀತಿಯ ಅದು ಕಸಿ ಆಗ್ಬಾರ್ದು ಅಂದ್ರೆ ಅದು ಗೌರವನೂ ಸೂಚಿಕಲ್ಲ, ಬಂದು ಮಕ್ಕಳಿಗೂ ಇದಾಗಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಕರೆಕ್ಟ್ ಮುಗಿದು ನಿಂತ್ಕೊಂಡ್ಮೇಲೆ ನಾವು ಧ್ವಜಾರೋಹಣ ಮಾಡ್ಬೇಕು. ಈಗ ಅಧ್ಯಕ್ಷರಿದ್ದಾರೆ, ಪುರಸಭೆ ಅಧ್ಯಕ್ಷರಿದ್ದಾರೆ. ಸೊ ಈಗ ಪುರಸಭೆ ಅಧ್ಯಕ್ಷರಿಂದ ಅದು ಮಾಡಬೇಕು. ಅಲ್ಲಿ ಸ್ಕೂಲ್ ಯಾವುದು ಇದ್ದಾರೆ ಅವರು ಮಾಡ್ತಿದ್ದಾರೆ ಸರ್. ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಡ್ತೀವಿ. ಅದನ್ನ ಮಾತ್ರ ಮಕ್ಕಳು ಅಲ್ಲಿಂದ ಬಂದು ನಿಂತ್ಕೊಳ್ಳೋದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೋಡ್ಕೋಬೇಕು. ಕಂಪ್ಲೀಟ್ ಏನು ಇದು ಪೆರಡ್ ಇದೆಯಲ್ಲ, ಪೊಲೀಸರು ಕ್ಷೇತ್ರ ಇದು BO ಅದು ನೋಡ್ಕೋಬೇಕು ಜವಾಬ್ದಾರಿ. ಸಂಘ ಸಂಸ್ಥೆಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಬೆಳಗ್ಗೆ 7:30 ಗಂಟೆಗೆ ಒಳಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೈಗೊಳ್ಳುವುದು. ಅಂತಂದ್ರೆ 7 ಗಂಟೆ ಒಳಗಡೆ ನಮ್ಮ ಅಂಗಡಿಗಳಾಗಿರ್ಬೋದು, ಸರ್ಕಾರಿ ಸಂಘಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು 7:30 ಒಳಗಡೆ ನಾವು ಕ್ಲೋಸ್ ಮಾಡಬೇಕು, ಮುಗಿಸಿ. ಇದು ಓಕೆ ಎಲ್ಲರಿಗೂ ಎಲ್ಲ ಇಲಾಖೆದವ್ರದ್ದು 7ವರೆಗೆ ನಾವು ನಮ್ಮದು ಕಚೇರಿ ಎಲ್ಲರೂ ಮುಗಿಸ್ಕೋಬೇಕು. ಎರಡನೇದು ಬೆಳಗ್ಗೆ 8 ಗಂಟೆಯೊಳಗಾಗಿ ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢಶಾಲೆ, ಹಿರಿಯ ಕಾಲೇಜು ಮತ್ತು ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳನ್ನ ಪರಡೆಯೊಂದಿಗೆ ನಮ್ಮ ಶಾಲೆಯ ಬ್ಯಾಂಡ್ ಮತ್ತು ವಾದ್ಯಗಳ ಸಹಿತ ಸ್ವಾತಂತ್ರ್ಯ ಸಂಗ್ರಾಮ ಗಾಂಧಿ ಮೈದಾನದಲ್ಲಿ ಹಾಜರಿರುವುದು. ಮಳೆಗಾಲ ಇರೋದ್ರಿಂದ 1ನೇ, 2ನೇ, 3ನೇ ಮತ್ತು 4ನೇ ತರಗತಿ ಮಕ್ಕಳಿಗೆ ಮೆರವಣಿಗೆಯಿಂದ ವಿನಾಯಿತಿ ನೀಡುವುದು. ಲಾಸ್ಟ್ ಟೈಮ್ ಆಗಿತ್ತು 1 to 4ಗೆ ಎಕ್ಸಾಮ್ಷನ್ ಕೊಟ್ಟಿದ್ರು, ಮಳೆ ಜಾಸ್ತಿ ಬರುತ್ತೆ ಅಂತ ಹೇಳಿ. 4 ಜನವರಿ 2026 ಅವ್ರು ತಗೋಬಹುದು.
ಅದಾದ್ಮೇಲೆ ಬೆಳಗ್ಗೆ 7 ನಮ್ಮ ಕಚೇರಿಗಳ ಮುಂದ್ಗಡೆ ಅಥವಾ ಸರ್ಕಾರ ಸಂಘಗಳ ಮುಂದ್ಗಡೆ ಅಥವಾ ನಮ್ಮ ಅಂಗಡಿಗಳ ಮುಂದ್ಗಡೆ ನಾವು ಎಲ್ಲ ಮಾಡಿ 8 ಗಂಟೆಗೆ ಇಲ್ಲಿ ಬಂದು ಹೋಗಬೇಕು. ಇಲ್ಲಿ ಇದು ಕ್ಲಿಯರ್ ಇದೆಯಾ? ನಾವು ಫೈನ್ ಮಾಡಿದ್ರೆ ದೊಡ್ಡ ಮಾತಲ್ಲ. ಫೈನ್ ಮಾಡಕ್ಕೆ ಸಾಕಷ್ಟು ಅದ. ಒನ್ ವೀಕ್ ಸೋಮವಾರ ಒಂದು ಈ ಸೈಡ್, ಮಂಗಳವಾರ ಈ ಸೈಡ್, ಬುಧವಾರ ಈ ಸೈಡ್ ಎಲ್ಲ ಥರ ಮಾಡಿದಾಗಿತ್ತು. ನಾವು ಪೊಲೀಸರು ನಿಂತಾಗ ಯಾಕೆ ಅಷ್ಟು ಮಾಡ್ತೀವಿ, ಪೊಲೀಸರಿಂದಾಗ ಯಾಕೆ ನಿಮ್ಗೆ ಅಷ್ಟು ಮಾಡೋದು? ನಮ್ದು ಒಂದು ಜನರಲ್ ಆಗಿ ವಿಷಯ ಏನೋ ಚರ್ಚೆ ಮಾಡ್ತಕ್ಕಂಥ ವಿಷಯ, ಒಂದು ಕಾಮನ್ ಸೆನ್ಸ್ ಅದು. ಒಂದು ಬೋರ್ಡ್ ಹಾಕಿವಿ ಮಾಡಿವಿ ಅಂತಂದಾಗ ಮೇಡಮ್ ಅವರು ಕೂಡ ಎಲ್ಲ ಕೂಡ ಸ್ವಲ್ಪ ಬೋರ್ಡ್ ಹಾಕಿದ್ವಿ, ಸೋಮವಾರ ಈ ಸೈಡ್, ಮಂಗಳವಾರ ಈ ಸೈಡ್. ಅದೆಲ್ಲ ಒಂದು ಸ್ವಲ್ಪ ತಿಳ್ಕೊಂಡು ಎಲ್ಲ ಜನರ ಇದು ಮಾಡಿ ಆದ್ಮೇಲೆ ಬರೀ ಪೊಲೀಸರು ಬಂದಿರಬೇಕು ಅಥವಾ ಮುನ್ಸಿಪಾಲಿಟಿ ಅವ್ರು ಬಂದಿರಬೇಕು ಅಂತ ಎಲ್ಲೂ ಕಾಯ್ದೆ ಇಲ್ಲ. ಅದೊಂದು ನಿಮ್ಮ ಇದನ್ನ ಒಂದು ಕಾಮನ್ ಸೆನ್ಸ್ ಅದು. ಇಲ್ಲಿ ಇವತ್ತು ಈ ಸೈಡ್ ಇವತ್ತು ಹಚ್ಬೇಕು, ಫೈನ್ ಹಾಕಕ್ ಹೋದ್ರೆ ಎಲ್ಲರೂ ಫೈನ್ ಫೋನ್ ಬರ್ತಾವಲ್ಲ. ಮುಂದೆ ದಯವಿಟ್ಟು ಹೇಳ್ತೀನಿ, ಈಗ ಹೇಳಿಲ್ಲ ಇನ್ನು ನಾವು ಫೈನ್ ಇನ್ಕ್ಲೂಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ನೀವು ಯಾರು ಮಾತಾಡಕ್ಕೂ ಬರಕ್ ಹೋಗ್ಬೇಡ್ರಿ. ಲಾಸ್ಟ್ ಏನು ಚರ್ಚೆ ಮುಟ್ಟಲೆ ಇನ್ನು ಹೇಳ್ಕೊಂಡು ಬರಕ್ ಹೋಗ್ಬೇಡ. ಏನ್ ಫೈನ್ ಮಾಡೋದು ಫೈನ್ ಮಾಡ್ತೀವಿ. ಮೇಡಮ್ ಅವರು ಎಲ್ಲ ಸಹಕಾರ ಮಾಡ್ತಾರೆ, ಅದು ತಿಳ್ಕೊಂಡು ಮಾಡ್ತೀವಿ. ಟ್ರಾಫಿಕ್ ಮಾಡಕ್ ನಿಂತ್ರೆ ಏನು ಒಂದು ವಿಷಯ ಇಲ್ಲ, ಆದ್ರೆ ಎಲ್ಲರೂ ಸಹಕಾರ ಬೇಕಾಗತ್ತೆ. ಮತ್ತೆ ಎಲ್ಲರಿಗೂ ಒಂದು ತಿಳುವಳಿಕೆ ಇರ್ಬೇಕಾಗ್ತದೆ. ಪ್ರತಿ ಸಲ ನಾವು ನಿಲ್ಸಿ ಇಲ್ಲಿ ಹಚ್ಚ ಫೈನ್ ಮಾಡಿದ್ರೆ ಫೈನ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪೊಲೀಸ್ ನಿರೀಕ್ಷಕ ಚಂದ್ರಶೇಖರ್ ಮಠಪತಿ, ಪುರಸಭಾ ಮುಖ್ಯಾಧಿಕಾರಿ ಎಚ್ ಅಕ್ಷತಾ, ತಾಲೂಕಾ ಆರೋಗ್ಯಾಧಿಕಾರಿ ಜಗದೀಶ್ ನಾಯ್ಕ್, ಶಿರಸ್ತೇದಾರ ಗಿರೀಶ್ ಜಾಂಬವಳಿಕರ್, ಪ್ರಮುಖರಾದ ಭಾಸ್ಕರ್ ನಾರ್ವೇಕರ್, ಕಾಳಪ್ಪ ನಾಯಕ್, ಸುಜಾತಾ ಗಾಂವ್ಕರ್, ಉಮೇಶ್ ನಾಯ್ಕ್, ಮಂಜುನಾಥ್ ನಾಯಕ್, ಶಾಂತಲಾ ಕುಲಕರ್ಣಿ, ಗೋಪು ನಾಯಕ್ ಅಡ್ಲೂರು, ದೇವಾನಂದ್ ಗಾಂವ್ಕರ್, ಕಾಂತ ಮಾಸ್ತರ, ಜಗದೀಶ್ ನಾಯಕ್, ರಾಜೇಂದ್ರ ಕೀಣಿ, ಮಹೇಶ್ ನಾಯಕ್, ಪ್ರಭಾಕರ್ ಬಂಟ, ಪಾಂಡುರಂಗ ಗೌಡ, ಪ್ರಕಾಶ್ ಗೌಡ, ನಾಗರಾಜ್ ಐಗಳ, ಗೋವಿಂದ್ ನಾಯಕ್, ನಾರಾಯಣ್ ನಾಯಕ್, ಮಂಜುನಾಥ್ ನಾಯಕ್, ತಾರಾ ನಾಯ್ಕ್, ಹೊನ್ನಪ್ಪ ನಾಯ್ಕ್, ಎಂಎಂ ಕರ್ಕೀಕರ್, ವಿವಿಧ ಇಲಾಖೆಯ ಅಧಿಕಾರಿಗಳು, ಶಾಲಾ ಶಿಕ್ಷಕರು, ಸಂಘ ಸಂಸ್ಥೆಯ ಪ್ರಮುಖರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೆಬೈಲ್, ಅಂಕೋಲಾ. ಮುಂಬರುವ ಸ್ವಾತಂತ್ರ್ಯೋತ್ಸವವನ್ನು ದಾಂಡೇಲಿಯಲ್ಲಿ ಅದ್ಧೂರಿಯಾಗಿ ಆಚರಿಸಲು ದಾಂಡೇಲಿ ತಾಲೂಕಾಡಳಿತ ಹಾಗೂ ನಗರಾಡಳಿತದ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಿದ್ರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾಂಡೇಲಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಎಲ್ಲಾ ರೀತಿ ರಿವಾಜುಗಳನ್ನು ನಡೆಸಲಾಗುವುದು. ಮುಂಜಾನೆ 9 ಗಂಟೆಗೆ ತಾಲೂಕಾಡಳಿತ ಸೌಧದಲ್ಲಿ ಧ್ವಜಾರೋಹಣ ನಡೆದ ನಂತರದಲ್ಲಿ ಮುಂಜಾನೆ 9:30ಕ್ಕೆ ಹಳೆ ನಗರಸಭೆಯ ಮೈದಾನದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ನಡೆಯಲಿದೆ. ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಎಲ್ಲಾ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಈ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸತಕ್ಕದ್ದು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ತಮ್ಮ ತಮ್ಮ ಶಾಲೆಯಲ್ಲಿ ಧ್ವಜಾರೋಹಣ ನಡೆಸಿದ ನಂತರದಲ್ಲಿ ಆಕರ್ಷಕ ಪ್ರಭಾತ ಪೇರಿಯೊಂದಿಗೆ ಹಳೆ ನಗರಸಭೆ ಮೈದಾನದಲ್ಲಿ ಸಮಾವೇಶಗೊಳ್ಳತಕ್ಕದ್ದು. ಹಳೆ ನಗರಸಭೆ ಮೈದಾನದಲ್ಲಿ ನಗರಾಡಳಿತದ ಉಸ್ತುವಾರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ ಎಂದರು. ನಗರಸಭಾ ಅಧ್ಯಕ್ಷ ಮಾತನಾಡಿ, ದಾಂಡೇಲಿಯಲ್ಲಿ ಈ ವರ್ಷ ಕೂಡ ಸ್ವಾತಂತ್ರ್ಯೋತ್ಸವ ಅದೇ ರೀತಿಯ ಸಂಭ್ರಮದಿಂದ ನಡೆಯಲಿದೆ. ಶಿಕ್ಷಕರು, ಉಪನ್ಯಾಸಕರು ಹಾಗೂ ತಾಲೂಕಿಗೆ ಸಂಬಂಧಿಸಿದ ಎಲ್ಲಾ ಇಲಾಖಾ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸುವಂತಾಗಬೇಕು ಎಂದರು. ತನ್ನಷ್ಟಿಗೆ ಅವರ ಮಕ್ಕಳಿಗೆ ಗೊತ್ತಾಗಬೇಕು, ಇದು ಇಂಡಿಪೆಂಡೆನ್ಸ್ ಡೇ ಯಾವ ತರ ಮಾಡಬೇಕು. ನಾವು ಕಾಲೇಜ್ ಮಕ್ಕಳಿಗೆ ಜಾಸ್ತಿ ಗೊತ್ತಾಗಬೇಕು, ಯಾಕಂದ್ರೆ ಪ್ರೈಮರಿ ಸೆಕ್ಷನ್ ಅಲ್ಲಿ ಪಾಪ ಅವರು ನೆಕ್ಸ್ಟ್ ವಿಚಾರ ಮಾಡಿ ಈಗ ಅವ್ರು ಹೇಳೋದು ಏನಾಗ್ತದೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಚೇಂಜ್ ಮಾಡ್ಕೊಡ್ಲಿಕ್ಕೆ ಅವ್ರಿಗೆ ಉತ್ಸಾಹ ಕೊಟ್ಬಿಟ್ಟು ಪ್ರೋಗ್ರಾಮ್ ಏನಿದೆ ಅಂದ್ರೆ ಟೋಟಲ್ ನಮ್ದು ಫ್ಲಾಗ್ ಹಾಸ್ಟಿಂಗ್ ಪ್ರೋಗ್ರಾಮೇ ಡಿಸ್ಟರ್ಬ್ ಆಗ್ಬಿಟ್ಟಿದೆ. ಯಾಕಂದ್ರೆ ಮಕ್ಕಳಿಗೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಟೀಚರ್ಸ್ ಆ ಟೀಚರ್ಸ್ ಹೇಳ್ರಿ, ಅಲ್ಲಿ ಟಿಫಿನ್ ಮಾಡಿಸಿ ಮಕ್ಕಳಿಗೆ ಗ್ರೌಂಡ್ಗೆ ತಗೊಂಡ್ ಬಂದಿದೆ, ಅಲ್ಲಿ ವ್ಯವಸ್ಥೆ ಮಾಡ್ಬೇಕಷ್ಟೇ. ಎಲ್ಲಾ ಧ್ವಜಾರೋಹಣದ ವ್ಯವಸ್ಥೆಗೆ ಎಲ್ಲಾ ಖರ್ಚು ನಾವು ನಗರಸಭೆಯಿಂದ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಬೇರೆ ಇಲಾಖೆದವ್ರು ಯಾರು ಏನ್ ಮಾಡ್ತಾರೆ? ದೇಶ ಸ್ವತಂತ್ರ ಆಗಿದ್ದ ಅವ್ರಿಗೂ ಇಲ್ವಾ? ನೀರಿನ ವ್ಯವಸ್ಥೆ ಮಾಡಿ
ನೀವು ಶಿಕ್ಷಣ ಇಲಾಖೆದವ್ರು ಮಾಡ್ರಿ, ನಾವು ಚಾಕ್ಲೇಟ್ ಹಿಡಿದು ಎಲ್ಲ ಕೊಡ್ತೀವಿ, ಎಲ್ಲವನ್ನೂ ನಗರಸಭೆ ಮಾಡ್ಬೇಕಂತ ಬರ್ದು ಕೊಟ್ಟಿದ್ದೈತಿ. ನಗರಸಭೆ ನಮ್ಗೆ ದೊಡ್ಡ ತುಂಬಿದ ಕೊಡಲ್ಲ ಸರ್, ಎಲ್ಲದೂ ಒಳ್ಳೆ ಚಾಕ್ಲೇಟ್ ಅಂದ್ರೆ ಎಲ್ಲ ಮಾಡ್ತೀವಿ. ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ಶಿಲ್ಪಾ ಕೊಡೆ, ಪೌರಾಯುಕ್ತ ವಿವೇಕ್ ಬನ್ನೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ, ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ನಗರಸಭಾ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್, ಪ್ರೀತಿ ನಾಯರ್, ರುಕ್ಮಿಣಿ ಬಾಗಡೆ, ಅನಿಲ್ ನಾಯ್ಕರ್, ಮಾದೇವ್ ಜಮಾದಾರ್, ಪಿಎಸ್ಐ ಅಮೀನ್ ಅತ್ತಾರ್, ಸಿಆರ್ಪಿ ಲಲಿತಾ, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ನಾಗರೇಖಾ ಗಾಂವ್ಕರ್, ಆಶಲತಾ ಜೈನ್, ವಲಯ ಅರಣ್ಯಾಧಿಕಾರಿ ನದಾಫ್, ಸಾರಿಗೆ ಘಟಕ ವ್ಯವಸ್ಥಾಪಕ ಎಲ್ಎಚ್ ರಾಠೋಡ್ ಮೊದಲಾದವರು ಭಾಗವಹಿಸಿದ್ರು. ದಾಂಡೇಲಿ ನಗರಸಭೆ ಅಧಿಕಾರಿಗಳಾದ ಮೈಕಲ್ ಫರ್ನಾಂಡಿಸ್ ಹಾಗೂ ಬಿಎಫ್ ಗವಸ್ ನಿರ್ವಹಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.